ಈ ವರ್ಷ ಕೃಷ್ಣಾ ನದಿ ಉಪಸ್ಥಾನ ಮಹಾಬಲೇಶ್ವರ ಬೆಟ್ಟಕ್ಕೆ ಸಹ್ಯಾದ್ರಿ ಬೆಟ್ಟಕ್ಕೆ ಮೃಗಶಿರ ಮಳೆ ಕೈ ಕೊಟ್ಟದ್ರಿಂದ ಆರಿದ್ರ ಮಳೆ ಕಡೆ ಚರಣದಲ್ಲಿ ಒಂದು 4-5 ದಿವಸ ಸರಿಯಾಗಿ ಆಗಿದ್ದರಿಂದ ಆಲಮಟ್ಟಿ ಜಲಾಶಯಕ್ಕೆ ಇವತ್ತು ಸುಮಾರು 90 TMCಗಿಂತ ಹೆಚ್ಚು ನೀರು ಸಂಗ್ರಹ ಆಗೋದಕ್ಕೆ ಆ ಒಂದು ಪುಣ್ಯದ ಮಳೆ ಕಾರಣ ಅಂತಕ್ಕಂಥದ್ದನ್ನು ನೆನೆಸ್ಬೇಕು ನಾವು. ಮತ್ತು ಬಾಗಲಕೋಟೆ ವಿಜಯಪುರ ಜಿಲ್ಲೆಯಲ್ಲಿ ಆಲಮಟ್ಟಿ ಜಲಾಶಯದಿಂದ ಕೆನಾಲ್ ಮುಖಾಂತರ ನೀರಾವರಿ ಆಗ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ಏನೇ ಇದ್ರೂ ಕೂಡ ನಾರಾಯಣಪುರ ಡ್ಯಾಮ್ನಿಂದ ಆ ಕಡೆ ಗುಲ್ಬರ್ಗ, ರಾಯಚೂರು, ಇಂಡಿ ಭಾಗದ ಒಂದು 10% ಭೂಮಿಗೆ, ಸಿಂದಗಿ ಭಾಗದ ಒಂದು 10% ಭೂಮಿಗೆ ನೀರು ಹೋಗ್ತಕ್ಕಂಥದ್ದು ವ್ಯವಸ್ಥೆ ಇರತಕ್ಕಂಥದ್ದು. ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳು ಕೇವಲ ಯಾತ ನೀರಾವರಿಗಳ ಮುಖಾಂತರವಾಗಿ ನೀರು ಉಣಿಸ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದು. ಮುಳವಾಡ ಎತ್ ನೀರಾವರಿ, ಚಿಮ್ಮಲಗಿ ಎತ್ ನೀರಾವರಿ, ಗುತ್ತಿ ಬಸವಣ್ಣ ಎತ್ ನೀರಾವರಿ, ಆ ಕಡೆ ಬಾಗಲಕೋಟೆ ಜಿಲ್ಲೆಯ ಸೊನ್ನ ಮತ್ತು ಹೆರ್ಕಲ್ ಎತ್ ನೀರಾವರಿಗಳ ಮುಖಾಂತರವಾಗಿ ನೀರಾವರಿ ಆಗ್ತಕ್ಕಂಥದ್ದು. ಮತ್ತು ಇನ್ನೂ ಕೂಡ ಮುಳವಾಡ ಎತ್ ನೀರಾವರಿ 3ನೇ ಹಂತ ಪೂರ್ತಿ ಆಗಿಲ್ಲ. ಇನ್ನೂ ಕೂಡ ಕೇವಲ 519ರಲ್ಲಿ ನೀರಾವರಿ ಆಗೋದಕ್ಕೆ ಮಟ್ಯಾಳ ಜಾಕ್ವೆಲ್ನಿಂದ, ಹಂಬಾಪುರ ಜಾಕ್ವೆಲ್ನಿಂದ ಪಶ್ಚಿಮಕ್ಕೆ ಒಂದು 85 ಕಿಲೋಮೀಟರ್ ಐತಿ, ಗೋಟೆ ಗದ್ದಾಳ ತನ. ಆ ಕಡೆ ಪೂರ್ವಕ್ಕೆ 17 ಕಿಲೋಮೀಟರ್ ಒಂದಾಲವರೆಗೆ ನೀರಾವರಿ ಸುಮಾರು 30,000 ಹೆಕ್ಟೇರ್ ನೀರಾವರಿ ಆಗ್ತಕ್ಕಂಥದ್ದು, ಅಂದರೆ 70-75,000 ಎಕರೆ. ಅದನ್ನು ಬಿಟ್ಟರೆ ಮಸೂತಿ ಜಾಕ್ವೆಲ್ನಿಂದ ಏನು 2012ರೊಳಗೆ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ಬೊಮ್ಮಾಯಿ ಸಾಹೇಬರಿಂದ ಒಂದು ಪ್ರಾರಂಭ ಮಾಡಿದ್ದೀವಿ. ಅದು ಇಡೀ ಜಿಲ್ಲೆಯ ಕುಡಿಯುವ ನೀರಿನ ಸಲುವಾಗಿ ಕೆರೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದು. ಅದು ಭೂಮಿಗೆ ನೀರು ಹೋಗ್ತಕ್ಕಂಥದ್ದಲ್ಲ. ಹೀಗಾಗಿ ನಾವು ಮೊನ್ನೆ 9ನೇ ತಾರೀಕಿಗೆ ಮಾನ್ಯ ಈ ಸರ್ಕಾರದ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ಕೃಷ್ಣಾ ಜಲಭಾಗ್ಯ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮತ್ತು ಕೃಷ್ಣಾ ಜಲಭಾಗ್ಯ ನಿಗಮದ ಮುಖ್ಯ ಅಭಿಯಂತರರಿಗೆ ಮನವಿಯನ್ನು ಕೊಟ್ಟಿದ್ದೇನೆ. ಈ ವರ್ಷ ಬರಗಾಲಿದ್ದರಿಂದ ಇನ್ನೂ ಕೂಡ ಒಂದು ಹನಿ ಮಳೆ ಕೂಡ ಆಗಿಲ್ಲ ವಿಜಯಪುರ ಜಿಲ್ಲೆಯಲ್ಲಿ. ಆ ದೋಣಿ ಭಾಗದಾಗ ಒಂದು ಸ್ವಲ್ಪ ಆಗಿದ್ದು ಬಿಟ್ಟರೆ ಮತ್ತೆಲ್ಲೂ ಮಳೆ ಆಗಿಲ್ಲ, ಬಿತ್ತನೆ ಕೂಡ ಆಗಿಲ್ಲ. ಮುಂಗಾರಿ ಬೆಳೆಗಳಾಗಿರ್ತಕ್ಕಂಥ ಗೋವಿನ ಜೋಳ, ತೊಗರಿ, ಹೆಸರು, ಮೂಕ್ರಿ, ಅಲಸಂದಿ, ಸಜ್ಜಿ ಯಾವುದೇ ಬೆಳೆ ಬಿತ್ತನೆ ಕೂಡ ಆಗಿಲ್ಲ. ಅಕಸ್ಮಾತ್ ಎಲ್ಲರೂ ಒಂದು ಸ್ವಲ್ಪ ಬಿತ್ತಿದ್ರು ಕೂಡ ಅವು ಇವತ್ತು ಮಳೆ ಇಲ್ಲಾಂದ್ರೆ ಕೊನೆಗೆ ಹೊಡಕತ್ತವೆ. ಹೀಗಾಗಿ ನಾವು ಮನವಿ ಮಾಡಿರ್ತಕ್ಕಂಥದ್ದು, ಈ ಬಂದಂಥ ಸುಮಾರು ಏನು 90 TMCಗಿಂತ ಹೆಚ್ಚು ನೀರು ಸಂಗ್ರಹ ಆಗೈತಿ. ಈ ನೀರನ್ನು ವಿಜಯಪುರ ಜಿಲ್ಲೆಯ ಏನು ನಾವು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ರೈತರು ಈ ಯೋಜನೆಯನ್ನು ಕಟ್ಟುವಾಗ ಭೂಮಿ ಕಳ್ಕೊಂಡಿವಿ, ಊರುಗಳನ್ನು ಕಳ್ಕೊಂಡಿವಿ. ಇಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಏನು 30,000 ಹೆಕ್ಟೇರ್ ನೀರಾವರಿ ಐತಿ, ಇದಷ್ಟು ಸಣ್ಣ ಭಾಗ ಇರ್ತಕ್ಕಂಥ ನೀರಾವರಿ ಐತಿ, ಇದಿಷ್ಟೇ. ಅದಕ್ಕೆ ಈ ಲಿಫ್ಟ್ ಇರಿಗೇಷನ್ಗಳ ಮುಖಾಂತರವಾಗಿ ತಕ್ಷಣ 14/7/2026 ಅಂದರೆ ಈ ದಿವಸ ಅಮಾವಾಸ್ಯೆ ಒಳಗಾಗಿ ನೀರು ಬಿಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಂಡಿದ್ದೆವು. ಮತ್ತು ಅದ್ರ ಜೊತೆಗೆ ಈ ಆಲಮಟ್ಟಿ ಜಲಾಶಯದ ನೀರನ್ನು ಬಿಡುವಂಥ ವ್ಯವಸ್ಥೆ ಸಲುವಾಗಿ ಒಂದು ನೀರು ನಿರ್ವಹಣಾ ಸಲಹಾ ಸಮಿತಿ ಅಂತ ಮಾಡ್ಯಾರ. ಅದಕ್ಕೆ ಬಾಗಲಕೋಟೆ ಜಿಲ್ಲೆಯ ಮಂತ್ರಿಗಳು ಉಸ್ತುವಾರಿ ಆಗಿರ್ತಾರೆ, ಅಧ್ಯಕ್ಷ ಆಗಿರ್ತಾರೆ. ಇನ್ನೂ ಆ ಮೀಟಿಂಗ್ ಕೂಡ ಆಗಿಲ್ಲ. ಮತ್ತು ಆ ಮೀಟಿಂಗ್ ಯಾವಾಗ ನಮ್ಮ ಮನಸ್ಸಿಗೆ ಬಂದಾಗ ಮೀಟಿಂಗ್ ಮಾಡ್ತಿರ್ತಾರೆ. ಅದರಿಂದ ನಮ್ಮ ಯಾತ ನೀರಾವರಿಗಳಿಗೆ ನೀರಾವರಿ ಮಾಡಲಿಕ್ಕೆ ಮತ್ತು ಕುಡಿಯುವ ನೀರಿಗೆ ತೊಂದರೆ ಆಗುತ್ತೆ. ಹೀಗಾಗಿ ನಾವು ಮೊನ್ನೆ ನನ್ನ ಪತ್ರದಲ್ಲಿ ಏನು ಕೊಟ್ಟು ನನ್ನ ವಿಷಯ ತಿಳಿಸೀನಿ ಅಂತ ಹೇಳಿದ್ರೆ, ಮುಳವಾಡ, ಚಿಮ್ಮಲಗಿ, ಗುತ್ತಿ ಬಸವಣ್ಣ, ಹೆರ್ಕಲ್ಲ, ಮರೋಳೈತ ಏನು ನೀರಾವರಿ ಬರ್ತಾವೆ ಈ ಭಾಗದಾಗ, ಇವನ್ನ ಕೃಷ್ಣಾ ಜಲಭಾಗ್ಯ ನಿಗಮದ ನೀರು ನಿರ್ವಹಣಾ ಸಮಿತಿ, ಸಲಹಾ ಸಮಿತಿ ಏನೈತಿ, ಆ ಸಮಿತಿ ವ್ಯಾಪ್ತಿಯಿಂದ ಹೊರಗಿಡ್ಬೇಕಂತ ಮನವಿ ಮಾಡೀನಿ ನಾವು. ಅದಕ್ಕೆ ಜೋಡಣೆ ಮಾಡಬಾರ್ದು. ಮಳೆಯಾಗ ನೀರು ಬಂದ ಕೂಡ ರೈತ ಯಾವ ತನ್ನ ಹೊಂದಾಗಿ ಪಂಪ್ ಚಾಲೂ ಮಾಡ್ತಾನೆ, ಹಂಗೆ ಲಿಫ್ಟ್ ಇರಿಗೇಷನ್ ಚಾಲೂ ಮಾಡುವಂಥದ್ದು ಆಗಬೇಕು. ಮತ್ತು ಇಲ್ಲಿ ಬಳಕೆ ಆಗ್ತಕ್ಕಂಥ ನೀರು ಎಷ್ಟು ಅಂತ ಹೇಳಿದ್ರೆ, ಏನಿದು 30,000 ಹೆಕ್ಟೇರ್ ನೀರಾವರಿ ಆಗ್ತೈತೆ ಇಲ್ಲಿ, ಅದಕ್ಕೆ ಸುಮಾರು ಒಂದು 1,000 ಕ್ಯೂಸೆಕ್ಸ್ ನೀರು ಬೇಕು ಒಂದು ದಿವಸಕ್ಕೆ. ಇದಕ್ಕೆ ಇನ್ನು ಮಸೂತಿ ಹತ್ರ ಏನಲ್ಲಿ ನಾವು ಕೆರೆ ತುಂಬ ಕುಡಿಯೋಕೆ ಏನು ಮಾಡೀವಿ, ಅದಕ್ಕೊಂದು 12 ಕ್ಯೂಸೆಕ್ಸ್ ಬೇಕು. ಎರಡೂ ಸೇರಿದ್ರೆ ಪ್ರತಿ ದಿವಸ ಪಂಪ್ ಚಾಲೂ ಮಾಡಿದ್ರೆ 2,400 ಕ್ಯೂಸೆಕ್ಸ್ ನೀರು ಬಳಕೆ ಆಕೈತಿ. ಅಂದರೆ ಒಂದು 30 ದಿವಸ ಚಾಲೂ ಮಾಡಿದ್ರು ಕೂಡ ಒಂದು 60,000-70,000 ಕ್ಯೂಸೆಕ್ಸ್ ನೀರು ಮಾತ್ರ ಈ ಜಿಲ್ಲೆಗೆ ಉಪಯೋಗ ಆಗ್ತಕ್ಕಂಥದ್ದು. ಹೀಗಾಗಿ ನಾವು ಅದಕ್ಕೆ 14ನೇ ತಾರೀಕು ಇವತ್ತು ಅಮಾವಾಸ್ಯೆ ಒಳಗಾಗಿ ಅದನ್ನು ಈ ನೀರು ನಮ್ಮ ಬೇಡಿಕೆಗೆ ಮನ್ನಣೆ ಮಾಡಿ
ಕಾಲುವೆಗಳಿಗೆ ನೀರು ಹರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದರೂ ಕೂಡ ಇಲ್ಲಿವರೆಗೆ ಅದ್ರ ಬಗ್ಗೆ ಯಾವುದೇ ಉತ್ತರ ಸರ್ಕಾರದಿಂದ ಮತ್ತು ನೀರಾವರಿ ಇಲಾಖೆಯಿಂದ ನನಗಿನ್ನೂ ಬಂದಿಲ್ಲ. ಅದು ನಿನ್ನೆ ಕೂಡ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡ ಈ ವಿಷಯವನ್ನು ಮನದಟ್ಟು ಮಾಡಿಕೊಟ್ಟು ಬಂದಿದ್ದೆ ನಾನು. ಅವರು ಕೂಡ ಬೇಗನೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಯಾರೋ ಈಗ ಹೇಳಿದರು ಸಂಜೆನಾಗ ಏನೋ ಒಂದು ಬೆಳಗಾವಿ ರೀಜನಲ್ ಕಮಿಷನರ್ ಆಫೀಸಿಂದ ಒಂದು ಮೀಟಿಂಗ್ ಆಕೈತಿ ಅಂತಕ್ಕಂಥ ಮಾತು ಆರ್ಕೆ ಸುದ್ದಿ ಬಂತು ನನಗೆ. ಅಧಿಕೃತವಾಗಿ ಗೊತ್ತಿಲ್ಲ ನನಗೆ. ಆ ಮೀಟಿಂಗ್ನಾಗ ಹಾಕಿ ಕೂಡ ಅವ್ರು ಸಂಜೆಗೆ ಅಥವಾ ನಾಳೆಗೆ ಆ ವಿಷಯ ಹೇಳಿದ್ರು ಕೂಡ ನಮಗೇನು ಸ್ವಾಗತ ಮಾಡ್ತೀವಿ ನಾವು. ಆದರೆ ಇನ್ನೂವರೆಗೆ ಆ ಸುದ್ದಿ ಬಂದಿಲ್ಲ. ಅದಕ್ಕೆ ನಾವು ರೈತರು ಏನು ಮಾಡ್ತೀವಿ, ನಾಳೆಗೆ 10:30 ಗಂಟೆಗೆ ಈ ವಿಷಯವಾಗಿ ನಾವೇನು ಹೇಳಿದ್ದೀವಿ 15ನೇ ತಾರೀಕಿನ ನಂತರ ನಾವು ಸ್ವತಃ ನಾವೇ ಹೋಗಿ ಆ ಪಂಪ್ ಚಾಲೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ ಸರ್ ಇಲಾಖೆಯವರು ಮಾಡ್ಲಿಕ್ಕಂದ್ರೆ. ಅದಕ್ಕೆ ಅದನ್ನು ಚರ್ಚೆ ಮಾಡಿ ನಿರ್ಣಯ ತಗೊಳ್ಳೋ ಸಲುವಾಗಿ ನಾಳೆ 10:30 ಗಂಟೆಗೆ ಮಟ್ಯಾಳ ಕ್ರಾಸ್ದಲ್ಲಿ ಈ ಭಾಗದ ವಿಜಯಪುರ ಜಿಲ್ಲೆಯ ಎಲ್ಲ ರೈತರ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ. ಆ ಸಭೆಗೆ ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೀನಿ. ಅಷ್ಟರೊಳಗಾಗಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಮನ್ನಣೆ ಮಾಡಿದರೆ ಅಲ್ಲೂ ಕೂಡ ನಾವು ಸಕಾರಾತ್ಮಕವಾದ ನಿರ್ಣಯವನ್ನು ನಾವು ನಾಳೆ ಸಭೆಯಲ್ಲಿ ನಾವು ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ.